ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಮಾರ್ಕೆಟ್ನಲ್ಲಿ ಕಣಿಲೆ ಮತ್ತು ಅಂಬಟೆ ಇವತ್ತು ಒಟ್ಟಿಗೆ ಸಿಕ್ಕಿತು. ಇದನ್ನು ಎರಡನ್ನೂ ಉಪಯೋಗಿಸಿ ಮಾಡುವ ಕೊಂಕಣಿ ಶೈಲಿಯ ಒಂದು ಅಡುಗೆ ಮಾಡ್ತಾ ಇದ್ದೇನೆ. ಕಣಿಲೆ ಸೀಸನ್ ಮುಗಿಯುವ ಮೊದಲು ಖಂಡಿತ ಒಮ್ಮೆ ಟ್ರೈ ಮಾಡಿ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಕಣಿಲೆ ಮತ್ತು ಅಂಬಟೆಯ ಗೊಜ್ಜು ಮಾಡ್ತಾ ಇದ್ದೇನೆ. ಸಿಹಿ ಹುಳಿ ಖಾರ ರುಚಿಯ ಈ ಗೊಜ್ಜು ಊಟಕ್ಕೆ, ದೋಸೆ, ಚಪಾತಿಗೆ ತುಂಬ ರುಚಿಯಾಗುತ್ತದೆ. ತಯಾರಿಸುವ ವಿಧಾನ ನೋಡುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಗೊಜ್ಜು ಮಾಡಲಿಕ್ಕೆ ನಾನಿಲ್ಲಿ 6 ಅಂಬಟೆಯನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕಣಿಲೆ ತಗೊಂಡಿದ್ದೇನೆ. ಕಣಿಲೆ ಕನ್ನಡ ವರ್ಡ್ ಕಳಲೆ ಅಂತ. ಕಣಿಲೆ 3 ದಿನ ನೀರಲ್ಲಿ ಇಟ್ಟು ಪ್ರತಿದಿನ ನೀರು ಚೇಂಜ್ ಮಾಡಿ ಈಗ ಫ್ರೆಶ್ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಕಣಿಲೆ ಕಟ್ ಮಾಡೋ ವಿಧಾನ ಮತ್ತು ಪ್ರಿಕಾಕ್ಷನ್ ಅನ್ನು ನಾನು ಕಣಿಲೆಯ ಕಡುಬು ಮಾಡೋ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೇನೆ, ನೀವು ಚೆಕ್ ಮಾಡ್ಬೋದು. ಇನ್ನು ಅಂಬಟೆಯನ್ನು ಸ್ವಲ್ಪ ಕಟ್ ಮಾಡಿ ಮುಳುಗುವಷ್ಟು ನೀರು ಹಾಕಿ ಬೇಯಿಸಿಕೊಳ್ಬೇಕು. ಬೇಯಿಸುವಾಗ 2 ಲಿಂಬೆ ಗಾತ್ರದ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ. ಬೆಲ್ಲ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಇನ್ನು ಇದಕ್ಕೊಂದು ಮಸಾಲೆ ತಯಾರಿಸಿಕೊಳ್ಳೋಣ. ಅದಕ್ಕೆ ಬಾಣಲೆಗೆ ನಾನು 8 ರಿಂದ 10 ಬ್ಯಾಡಗಿ ಮೆಣಸು ಹಾಕೊಂಡಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡಿದ್ದೇನೆ. ಅರ್ಧ ಸ್ಪೂನಷ್ಟು ಮೆಂತೆ ಹಾಕೊಳ್ತೇನೆ. 2 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕೊಳ್ತೇನೆ. ಉದ್ದಿನ ಬೇಳೆ ಕಲರ್ ಚೇಂಜ್ ಆಗುವ ತನಕ ಇದನ್ನು ಫ್ರೈ ಮಾಡಬೇಕು. ಇನ್ನು ಇದಕ್ಕೆ ಸಣ್ಣ ತೆಂಗಿನಕಾಯಿಯನ್ನು ನಾನು ತುರಿದು ಇಟ್ಟುಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ತೇನೆ. ಎಲ್ಲವನ್ನು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದಕ್ಕೆ ಒಂದು ಸಣ್ಣ ಗಾತ್ರದ ಅಂದರೆ ನೆಲ್ಲಿಕಾಯಿ ಸೈಜಿನ ಹುಣಸೆ ಹುಳಿ ಹಾಕ್ಕೊಳ್ತೇನೆ. ಅಂಬಟೆ ಹುಳಿ ಇರುವ ಕಾರಣ ಇಷ್ಟೇ ಹುಣಸೆ ಹುಳಿ ಹಾಕಿದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ತರ್ತೇನೆ. ಇಲ್ಲಿ ಅಂಬಟೆ ಚೆನ್ನಾಗಿ ಬೆಂದಿದೆ. ಬೆಲ್ಲ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹೀರಿಕೊಂಡಿದೆ. ಈ ಹಂತದಲ್ಲೇ ಮೊದಲೇ ಬೇಯಿಸಿ ಇಟ್ಟುಕೊಂಡಿದ್ದ ಕಣಲೆಯನ್ನು ನಾನು ಹಾಕೊಂಡು ಪುನಃ 2-3 ನಿಮಿಷದಷ್ಟು ಕುದಿಸ್ತೇನೆ. ಹಾಗೆ ಒಟ್ಟಿಗೆ ಅರ್ಧ ಸ್ಪೂನಷ್ಟು ಅರಶಿನ ಹುಡಿ ಮತ್ತು ಸ್ವಲ್ಪ ಇಂಗು ಹಾಕೊಳ್ಳೋಣ. ಉಪ್ಪು ಕಮ್ಮಿ ಇದ್ರೆ ಪುನಃ ಸ್ವಲ್ಪ ಸೇರಿಸಿಕೊಂಡು ಚೆನ್ನಾಗಿ ಕುದಿಸೋಣ. ಇನ್ನು ರುಬ್ಬಿ ಇಟ್ಟುಕೊಂಡಿದ್ದ ಮಸಾಲೆಯನ್ನು ಹಾಕೊಳ್ಳೋಣ. ಇದರ ಕನ್ಸಿಸ್ಟೆನ್ಸಿ ಸಾಂಬಾರ್ನಷ್ಟು ತೆಳು ಇರಬಾರ್ದು, ದಪ್ಪವೇ ಇರಬೇಕು. ಈ ರೀತಿಯಾಗಿ ಈ ಹಂತದಲ್ಲಿ ಸ್ವಲ್ಪ ರುಚಿ ನೋಡಿ. ಬೆಲ್ಲ ಕಮ್ಮಿ ಇದ್ರೆ ಹಾಕೊಳ್ಳಿ, ಯಾಕಂದರೆ ಇದಕ್ಕೆ ಬೆಲ್ಲ ಮೇಲೆ ಇದ್ರೆ ರುಚಿ ಜಾಸ್ತಿ. ಚೆನ್ನಾಗಿ ಕುದಿಲಿ. ಈ ಹಂತದಲ್ಲಿ ನಾನು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ತೇನೆ. ತೆಂಗಿನೆಣ್ಣೆ, ಸಾಸಿವೆ, ಮೆಣಸಿನ ಒಗ್ಗರಣೆ ಕೊಡೋಣ. ಈ ಗೊಜ್ಜನ್ನು ಅಂಬಟೆ ಮಾತ್ರ ಉಪಯೋಗಿಸಿ ಕೂಡ ಮಾಡ್ಬೋದು, ಆದರೆ ಕಣಿಲೆ ಹಾಕಿದರೆ ಇದರ ರುಚಿ ತುಂಬ ಜಾಸ್ತಿ. ರುಚಿಯಾದ ಈ ಗೊಜ್ಜಿನ ವಿಧಾನ ನಿಮಗೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡುವಾಗ ನಿಮ್ಮ ಮನಸ್ಸಲ್ಲಿ ಬರುವ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.